ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2026ನೇ ಸಾಲಿನ ಮಿಥುನ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ವರ್ಷದಲ್ಲಿ ಈ 2026ನೇ ಸಾಲಿನಲ್ಲಿ ಮಿಥುನ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಅದಕ್ಕಿಂತಲೂ ಮೊದಲು ನಾನು ನಿಮಗೊಂದು ವಿಷಯವನ್ನು ಹೇಳಬೇಕು. ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ಸರಸ್ವತಿ ಹೋಮ ಮತ್ತು ದುರ್ಗಾ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಶ್ರೀ ಸೂಕ್ತ ಹೋಮದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಯುತ್ತೆ, ಹಾಗೆ ಉದ್ಯೋಗದ ವಿಚಾರದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಎಲ್ಲ ರೀತಿಯಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಸರಸ್ವತಿ ಹೋಮದಿಂದ ಹೇಗೂ ಮಕ್ಕಳ ಒಂದು ವಿದ್ಯಾಭ್ಯಾಸ ಇತ್ಯಾದಿ ವಿಚಾರಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ದುರ್ಗಾ ಹೋಮದಿಂದ ನಿಮಗೆ ಒಂದಷ್ಟು ದುಷ್ಟಶಕ್ತಿಗಳಿಂದ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇದಿಷ್ಟು ಕೂಡ ನಿಮಗೂ ಕೂಡ ತಿಳಿದಿರುವಂತಹ ವಿಷಯವೇ. ಹಾಗಾಗಿ ಈ ರೀತಿಯಾಗಿ ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಒಂದು ವರ್ಷದಲ್ಲಿ ಒಂದು ಕುಟುಂಬದ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅಂತ ಹೇಳುವಂತಹ ಕಾರಣಕ್ಕಾಗಿ ನಿಮಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದ ಸಂಕಲ್ಪದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಕೇವಲ ನೀವು 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ ಒಂದು ಹೋಮದ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಸೇರಿಸಬಹುದು. ನೋಡಿ, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ಈಗ ನಾವು ಈ 2026ನೇ ಸಾಲಿನಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ನೋಡ್ತಾ ಹೋಗೋಣ. ನೋಡಿ, ನೀವು ಹೇಗೋ ಹೋದ ವರ್ಷ ಎಲ್ಲ ನೋಡಿರ್ತೀರಿ. ನಾವು ಹೇಳುವುದು 2 ವಿಭಾಗ ಮಾಡ್ಕೊಂಡು ಹೇಳ್ತೀವಿ ಒಂದು ಭವಿಷ್ಯ ಹೇಳುವಂತಹ ಸಂದರ್ಭದಲ್ಲಿ. ಮೊದಲು ನಾವು ಏನು ಮಾಡೋಣ ಅಂತ ಹೇಳಿ ಆದರೆ 2025ನೇ ಸಾಲಿನಲ್ಲಿ ನಾವೇನೇನು ಹೇಳಿದ್ವಿ, ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ ಅಂತ ಹೇಳಿ ಒಂದ್ಸಲ ವಿವೇಚನೆಯನ್ನು ಮಾಡ್ಕೊಂಡ್ಬಂದ್ಬಿಟ್ಟು, ಅಂದರೆ ಹೋದ ವರ್ಷ ಏನೇನಾಯಿತು ಅಂತ ಹೇಳಿ, ಅದಾದಮೇಲೆ ಮುಂದಿನ ವರ್ಷ 2026ರಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಸಂಕ್ಷಿಪ್ತವಾಗಿ 2025 ಹೋದ ವರ್ಷ ಏನೇನಾಯಿತು ಅಂತ ಹೇಳುವಂತಹ ಒಂದು ವಿವರಣೆ. ರಾಜಕೋಪೋ ಯಶೋಹಾನಿರ್ ಉದ್ಯೋಗಸ್ಯ ವಿರೋಧಕಂ ಬುದ್ಧಿಭ್ರಂಶೋ ಭಾಗ್ಯಹಾನಿರ್ ಭಯಂತನುಗತೆ ಗುರು ಅಂತ ಹೇಳಿರುವಂಥದ್ದು. ಮೇಲಧಿಕಾರಿಗಳ ಜೊತೆಗೆ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಉದ್ಯೋಗದ ಸ್ಥಳದಲ್ಲಿ. ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಏನು, ಈ ಉದ್ಯೋಗದಲ್ಲಿ ಏನೋ ತುಂಬಾ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗವನ್ನು ಬಿಟ್ಬಿಡೋಣ ಅಂತ ಹೇಳಿ ಅನಿಸುವಂಥದ್ದು. ಆದ್ರೆ ಬಿಡುವುದಕ್ಕಾಗುವುದಿಲ್ಲ, ಬಿಟ್ರೆ ಮುಂದೇನು ಮಾಡುವಂಥದ್ದು ಅಂತ ಹೇಳುವಂತ ಚಿಂತೆ, ಅಥವಾ ಉದ್ಯೋಗದ ಸ್ಥಳದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂಥದ್ದು ಇರಬಹುದು, ಅಥವಾ ಈ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳುವಂತ ಸಂಶಯಗಳು ಉಂಟಾಗುವಂಥದ್ದು ಇರಬಹುದು. ಈ ರೀತಿಯಾಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ವಿದ್ಯಾಕೀರ್ತಿ ಧನಕ್ಷಯ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳು ಆದಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಪುಸ್ತಕ ತೆಗೆದು ಕೂಡಲೇ ಇದು ಯಾರಿಗೆ ಬೇಕಪ್ಪ ಇದು ಅಂತ ಹೇಳಿ ಅದನ್ನು ಮುಚ್ಚಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಅನ್ಸ್ಬಿಡುತ್ತೆ. ಆಲಸ್ಯವನ್ನು ಬಿಡಬೇಕು. ಈ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನಿಮ್ಗೆ ಏನ್ ಅನ್ಸೋದಕ್ಕೆ ಶುರುವಾಗುತ್ತೆ ಗೊತ್ತಾ? ಯಾವುದೇ ಕೆಲಸ ಆದ್ರೂ ಅಯ್ಯೋ ಇವತ್ತು ಯಾರು ಮಾಡ್ತಾರಪ್ಪ, ನಾಳೆ ಮಾಡೋಣ ಅಂತ ಹೇಳಿ ಅನ್ಸುತ್ತೆ. ನಾಳೆ ಆದ ಕೂಡ ಏನ್ ಅನ್ಸುತ್ತೆ ಹೇಳಿ, ಅಯ್ಯೋ ಇನ್ನೂ ಸಮಯ ಇದೆಯಲ್ಲ ನಾಡಿದ್ದು ಮಾಡೋಣ ಅಂತ ಹೇಳಿ ಅನ್ಸುತ್ತೆ. ಹಂಗೆ ಅದು ಅನಿಸ್ತಾ ಎಲ್ಲ ವಿಷಯಕ್ಕೂ ಕೂಡ ಆಲಸ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಎಲ್ಲರೂ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಾಳೆ ಮಾಡೋಣ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ನೋಡಿ, ಹೋದ ವರ್ಷ ನಾವು ನಿಮಗೆ ಇಷ್ಟು ವಿಷಯ ಹೇಳಿದ್ವಿ. ಈ ರೀತಿಯಾಗಿ ಒಟ್ಟಲ್ಲಿ ಹೋದ ವರ್ಷ ನಿಮಗೆ ಅನೇಕ ವಿಧವಾಗಿ ಕಷ್ಟಗಳೇ ಉಂಟಾಯಿತು. ಕೊನೆಗೆ ಒಂದು ಅಕ್ಟೋಬರ್ ನವೆಂಬರ್ ಈ 1-2 ತಿಂಗಳಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಉಂಟಾಗಿರಬಹುದು ಅಂತ ಹೇಳಿ ವಿವೇಚನೆ ಮಾಡಬಹುದು. ಅದು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ತಿಂಗಳಲ್ಲೂ ಕೂಡ ನಿಮಗೆ ಕಷ್ಟಗಳೇ ಅನೇಕ ವಿಧವಾಗಿ ಉಂಟಾಯಿತು. ಇದಿಷ್ಟೀಗ ಹೋದ ವರ್ಷದ್ದಾಯ್ತಲ್ಲ. ಈಗ ಮುಂದಿನ ವರ್ಷ 2026ರಲ್ಲಿ ಏನೇನಾಗುತ್ತೆ ನೋಡೋಣ. ಒಂದು ವರ್ಷದ ಭವಿಷ್ಯವನ್ನು ನಾವು ವಿವೇಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವು 4 ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ರಾಹು, ಕೇತು, ಶನಿಗ್ರಹ ಮತ್ತು ಗುರುಗ್ರಹದ ಪರಿಗಣನೆಯನ್ನು ನಾವು ತೆಗೆದುಕೊಳ್ತೀವಿ.
ಈಗ ಇದರಲ್ಲಿ ಪ್ರಮುಖವಾಗಿ ರಾಹುಗ್ರಹ ಮತ್ತು ಕೇತುಗ್ರಹ ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ 2026ನೇ ಸಾಲಿನಲ್ಲಿ. ಯಾವಾಗ ಅಂತ ಹೇಳಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ಅದು ಫಲ ಎಲ್ಲ ನಿಮಗೆ ಅದು ಮುಂದಿನ ವರ್ಷ 2027ರಲ್ಲಿ ವಿವೇಚನೆ ಮಾಡಬಹುದು. ಈ ವರ್ಷದಲ್ಲಿ ಎಲ್ಲಿ ಹೋದ ವರ್ಷದಲ್ಲೆಲ್ಲ ಎಲ್ಲಿ ಸ್ಥಿತವಾಗಿತ್ತೋ ಅಲ್ಲೇ ಸ್ಥಿತವಾಗಿರುತ್ತೆ. ಹಾಗಾಗಿ ರಾಹುಕೇತುಗಳದ್ದೇನು ವಿಶೇಷವಾದ ಬದಲಾವಣೆಯನ್ನು ಈ ವರ್ಷದ ಭವಿಷ್ಯಕ್ಕೆ ನಾವು ಪರಿಗಣನೆ ಮಾಡುವುದಕ್ಕಾಗುವುದಿಲ್ಲ. ಹಾಗೆ ಶನಿಗ್ರಹವು ಕೂಡ ನಿಮಗೆ ಹೋದ ವರ್ಷ ಏನು ಮೀನ ರಾಶಿಯಲ್ಲಿ ಸ್ಥಿತವಾಗಿತ್ತು ದಶಮ ಭಾವದಲ್ಲಿ, ಈ ವರ್ಷವೂ ಕೂಡ ಅದಲ್ಲೇ ಸ್ಥಿತವಾಗಿರುತ್ತೆ. ಆದರೆ ಗುರುಗ್ರಹ ಇದೆಯಲ್ಲ, ಅದು ಈ ವರ್ಷದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಗುರುಗ್ರಹ ಈ ವರ್ಷದಲ್ಲಿ 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಒಂದನೇದು ಈಗ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಇದು ಇನ್ನೂ ಕೂಡ ಜೂನ್ ತಿಂಗಳ 2ನೇ ತಾರೀಕಿನವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ. ಅಲ್ಲಿಂದ ಹಿಡಿದು ಅಕ್ಟೋಬರ್ 31ನೇ ತಾರೀಕಿನವರೆಗೆ ಅದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಇನ್ನು ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅದು ಸಿಂಹ ರಾಶಿಯಲ್ಲಿ ಇರುತ್ತೆ. ಈ ರೀತಿಯಾಗಿ ಈ ವರ್ಷದಲ್ಲಿ ಗುರುಗ್ರಹ 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ನಾವು ಈ ವರ್ಷದ ಭವಿಷ್ಯವನ್ನು 3 ವಿಭಾಗ ಮಾಡಿ ತಿಳಿದುಕೊಳ್ಬೇಕು. ಒಂದನೇದು ಮೊದಲು 5 ತಿಂಗಳು ಜನವರಿಯಿಂದ ಹಿಡಿದು ಜೂನ್ವರೆಗೆ ಏನು ನಡೆಯುತ್ತೆ ಅಂತ ಹೇಳುವಂಥದ್ದು 1ನೇ ವಿಭಾಗ. ಇನ್ನು ಜೂನಿಂದ ಹಿಡಿದು ಮತ್ತೆ 5 ತಿಂಗಳು ಅಕ್ಟೋಬರ್ ನವೆಂಬರ್ವರೆಗೆ ಏನೇನು ನಡೆಯುತ್ತೆ ಅಂತ, ಆಯಿತಾ. ಕೊನೆಯದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು, ಕೊನೆಯ 2 ತಿಂಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ 3 ವಿಭಾಗವನ್ನು ಮಾಡಿ ತಿಳಿದುಕೊಳ್ಬೇಕಾಗತ್ತೆ. ಮೊದಲು ನಾವು ಮೊದಲನೇ 5 ತಿಂಗಳಲ್ಲಿ ಜನವರಿಯಿಂದ ಹಿಡಿದು ಜೂನ್ವರೆಗೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲಿ ಹೋದ ವರ್ಷ ಹೇಗಿತ್ತೋ ಈ ವರ್ಷದ ಮೊದಲನೇ 5 ತಿಂಗಳು ಕೂಡ ಹಾಗೇ ಇರುತ್ತೆ, ಏನು ಕೂಡ ವ್ಯತ್ಯಾಸ ಉಂಟಾಗುವುದಿಲ್ಲ. ಹೋದ ವರ್ಷದಲ್ಲೂ ಕೂಡ ಸ್ವಲ್ಪ ಕಷ್ಟ ಇತ್ತು, ಆ ಕಷ್ಟ ಅಂತ ಹೇಳುವಂಥದ್ದು ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಮೊದಲ 5 ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂದರೆ ಸ್ಥಾನಭ್ರಂಶ ಧನಕ್ಷಯು ಕಲಹಧಿ ಜಾಡ್ಯೆ ಗುರವು ಜನ್ಮಗೆ ಅಂತ ಹೇಳಿರುವಂಥದ್ದು. ನೋಡಿ, ಸ್ಥಾನಭ್ರಂಶ ಉದ್ಯೋಗದ ವಿಚಾರದಲ್ಲೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳು ಹೋದ ವರ್ಷ ಕೂಡ ನಿಮಗೆ ಉಂಟಾಗಿದೆ, ಅದು ಈ ವರ್ಷದ ಒಂದು 5ನೇ ತಿಂಗಳವರೆಗೂ ಕೂಡ ಮುಂದುವರಿಯುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆಗಳು ಉಂಟಾಗುವುದಕ್ಕೆ ಹೋದ ವರ್ಷ ಕೂಡ ಅವಕಾಶ ಇತ್ತು, ಹಣಕಾಸಿನ ವಂಚನೆ ಇತ್ಯಾದಿಗಳೆಲ್ಲ ಉಂಟಾಗೋದಕ್ಕೆ. ಅದು ಈ ವರ್ಷದ 5ನೇ ತಿಂಗಳವರೆಗೂ ಕೂಡ ಉಂಟು. ಹಾಗೆ ಸುಮ್ಮನೆ ಗಲಾಟೆಗಳಾಗುವಂಥದ್ದು ನಿಮ್ಮ ತಪ್ಪೇ ಇರೋದಿಲ್ಲ, ಆದರೂ ಕೂಡ ಗಲಾಟೆಗಳು, ಸುಮ್ಮನೆ ಯಾರೋ ವ್ಯಕ್ತಿಗಳು ನಿಮಗೆ ಸುಮ್ಮನೆ ಅವಮಾನಗಳನ್ನು ಮಾಡುವಂಥದ್ದು, ಇಂಥದ್ದುಗಳು ಕೂಡ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಮೊದಲ 5 ತಿಂಗಳು ಅಂತ ಹೇಳುವಷ್ಟೇನೋ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೇನು ಹೋದ ವರ್ಷದ ಥರನೇ ಇರುತ್ತೆ ಈ ವರ್ಷದ ಮೊದಲ 5 ತಿಂಗಳು, ನಿಮ್ಗೆ ಯಾವುದೇ ವ್ಯತ್ಯಾಸ ಅಂತ ಹೇಳೋದು ಉಂಟಾಗೋದಿಲ್ಲ. ಹೋದ ವರ್ಷ ಕೂಡ ಕಷ್ಟ ಇತ್ತು, ಈ ವರ್ಷದ 5 ತಿಂಗಳು ಕೂಡ ಅದೇ ಥರ ಇರುತ್ತೆ. ಈಗ ಹೇಳಿರುವಂಥ ವಿಚಾರಗಳಲ್ಲೂ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಈ 5 ತಿಂಗಳು ಆದಮೇಲೆ ಜೂನ್ ತಿಂಗಳಿಂದ ಹಿಡಿದು ಅಕ್ಟೋಬರ್ವರೆಗೆ ಮತ್ತೆ 5 ತಿಂಗಳಿದೆಯಲ್ಲ, ಈ ಸಮಯದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಂದರೆ ನಿಮಗೆ ದ್ವಿತೀಯ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುತ್ತೆ, ಅದು ಕೂಡ ಉಚ್ಚವಾಗಿ ಸ್ಥಿರವಾಗಿರುತ್ತೆ. ಹಾಗಾಗಿ ಮಧ್ಯದ 5 ತಿಂಗಳು ಜೂನಿಂದ ಹಿಡಿದು ಅಕ್ಟೋಬರ್ ಕೊನೆಯವರೆಗೂ ಕೂಡ ಈ 5 ತಿಂಗಳಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಮಃ ಕೀರ್ತಿಲಾಭಂಚ ಧರ್ಮಾರ್ತಿಂ ದ್ವಿತೀಯಸ್ಥೋ ಯದಾ ಗುರುಹು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಮನಸ್ಸೌಖ್ಯ, ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಈ 1-1.5 ವರ್ಷದಿಂದ ಏನು ಒದ್ದಾಡ್ತಿದ್ದೀರೋ, 1.5 ವರ್ಷ ಅಂತ ಅಲ್ಲ, 2 ವರ್ಷದಿಂದ ಕೂಡ, 1 ವರ್ಷ ಅದು ಹಿಂದಿನ ವರ್ಷ ಏನಾಗಿತ್ತು, ಗುರುಗ್ರಹ ದ್ವಾದಶ ಭಾವದಲ್ಲಿತ್ತು. ಈಗ 1 ವರ್ಷದಿಂದ ಅದು ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆ. ಹಾಗಾಗಿ 2 ವರ್ಷದಿಂದಲೂ ಕೂಡ ಕಷ್ಟಪಡ್ತಾ ಇದ್ದೀರಿ, ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಯಶೋವೃದ್ಧಿಂ ಹೇಳಿದ್ವಲ್ಲ, ಈ ಹೋದ ವರ್ಷ ಎಲ್ಲ ನಿಮಗೆ ಒಂದಷ್ಟು ಅವಮಾನಗಳು ಎಲ್ಲ ಉಂಟಾಗಿತ್ತಲ್ಲ, ಅದೆಲ್ಲ ಪರಿಹಾರ ಆಗುತ್ತೆ. ನಿಮಗೆ ಕೀರ್ತಿ ಎಲ್ಲ ಕೂಡ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಧನಾಗಮಃ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಏನು ಹೇಳಿ, ಧಾರ್ಮಿಕ ಕಾರ್ಯಗಳಲ್ಲೆಲ್ಲ ನಿಮಗೆ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಏನಾದರೂ ಸಾಲಗಳೆಲ್ಲ ಇದ್ದರೆ ಅದನ್ನೆಲ್ಲ ತೀರಿಸುವಂತಹ ಯೋಗ ಅಂತ ಹೇಳುವಂಥದ್ದು ಈ ಸಮಯದಲ್ಲಿ ಉಂಟು. ಇನ್ನು ಉದ್ಯೋಗದ ವಿಚಾರಕ್ಕೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನಿಮಗೆ ದಶಮ ಭಾವದ ಅಧಿಪತಿಯಾದಂತಹ ಗುರುಗ್ರಹ ದ್ವಿತೀಯ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಮೊದಲ 5 ತಿಂಗಳು
ಉದ್ಯೋಗದ ವಿಚಾರಕ್ಕೆ ಏನು ಕೂಡ ಚೆನ್ನಾಗಿಲ್ಲ. ಹೋದ ವರ್ಷ ಕೂಡ ಚೆನ್ನಾಗಿರಲಿಲ್ಲ, ಈ ವರ್ಷದ ಮೊದಲ 5 ತಿಂಗಳು ಕೂಡ ಚೆನ್ನಾಗಿಲ್ಲ. ಅದಾದಮೇಲೆ ಜೂನಿಂದ ಹಿಡಿದು ಅಕ್ಟೋಬರ್ವರೆಗೂ ಕೂಡ ನಿಮಗೆ ತುಂಬ ಅಭಿವೃದ್ಧಿ ಉಂಟಾಗುತ್ತೆ ಉದ್ಯೋಗದ ವಿಚಾರದಲ್ಲಿ. ನೋಡಿ, ನಿರುದ್ಯೋಗಿಗಳು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಅಥವಾ ಈಗ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಈ ಸಮಯದಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಸ್ವಂತ ಉದ್ಯೋಗವನ್ನು ಆರಂಭ ಮಾಡಬೇಕು ಅಂತ ಹೇಳಿ ವಿವೇಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿದೆ. ನಾವು ನೋಡಿದ್ವಿ, ಹೋದ ವರ್ಷನೂ ಚೆನ್ನಾಗಿರಲಿಲ್ಲ, ಈ ವರ್ಷದ ಒಂದು 5ನೇ ತಿಂಗಳವರೆಗೂ ಚೆನ್ನಾಗಿಲ್ಲ. ಅದರ ಆದಮೇಲೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿದೆ. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಉತ್ತಮ. ಗುರುಗ್ರಹ ಎಲ್ಲಿ ಸ್ಥಿರವಾಗಿದೆ? ವಿವಾಹ ಸ್ಥಾನದಲ್ಲಿ. ಸಪ್ತಮ ಭಾವದ ಅಧಿಪತಿಯೂ ಹೌದು, ಜೊತೆಗೆ ಸಪ್ತಮ ಭಾವದ ಅಧಿಪತಿ, ವಿವಾಹ ಸ್ಥಾನದ ಅಧಿಪತಿ ಎಲ್ಲಿ ಸ್ಥಿತವಾಗಿದೆ? ಕುಟುಂಬ ಸ್ಥಾನದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ವಿವಾಹಾಪೇಕ್ಷೆಗಳಿಗೆ ನೋಡಿ, ಜೂನಿಂದ ಹಿಡಿದು ನವೆಂಬರ್ವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ 5 ತಿಂಗಳು ಅಂತ ಹೇಳುವಂಥದ್ದು. ಇನ್ನು ಶಿಕ್ಷಕರು, ಕಲಾವಿದರು, ಸಂಗೀತಗಾರರು, ಸಾಹಿತಿಗಳು ಇವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನೇನಾದರೂ ಪತಿ ಪತ್ನಿಯರ ನಡುವೆ ಈ ಹಿಂದೆ ಏನಾದರೂ ವೈಮನಸ್ಯಗಳೆಲ್ಲ ಉಂಟಾಗಿದ್ದರೆ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಈ ಸಮಯದಲ್ಲಿ ಅವಕಾಶ ಇದೆ. ಒಟ್ಟಿನಲ್ಲಿ ಮಧ್ಯದ 5 ತಿಂಗಳಿದೆಯಲ್ಲ, ಜೂನ್ ತಿಂಗಳಿಂದ ಹಿಡಿದು ನವೆಂಬರ್ ತಿಂಗಳವರೆಗೂ ಕೂಡ ಆಯಿತಾ, ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದು 2ನೇ ವಿಭಾಗ ನೋಡಿದ್ವಿ. ಇನ್ನೊಂದುಂಟು, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅದನ್ನು ಈಗ ನೋಡೋಣ. ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿ ಅಂದರೆ, ಮೊದಲನೇದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ಈ ಮಧ್ಯದ 5 ತಿಂಗಳಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಹಣಕಾಸಿನ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ. ಹಣಕಾಸಿನ ಆಗಮನ ಎಲ್ಲ ಚೆನ್ನಾಗೇ ಆಗುತ್ತೆ. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಣಕಾಸಿನ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಅದಕ್ಕೆ ಆ ಸಂದರ್ಭದಲ್ಲಿ ನೀವು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ದೊಡ್ಡ ನಿರ್ಧಾರವನ್ನು ಕೂಡ ಕೊನೆಯ 2 ತಿಂಗಳಲ್ಲಿ ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು. ಹಾಗೆ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಒಂದು ಸ್ವಲ್ಪ ಏರುಪೇರು ಉಂಟಾಗುವುದಕ್ಕೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಹೋದ ವರ್ಷದಂತೆ ಈ ವರ್ಷದಲ್ಲಿಯೂ ಕೂಡ ನಿಮಗೆ ಶನಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಹೋದ ವರ್ಷದಲ್ಲೆಲ್ಲ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನೇಕ ವಿಧವಾಗಿ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಯಿತು. ಆದರೆ ಈ ವರ್ಷದ ಜೂನ್ ಆದಮೇಲೆ ದಶಮ ಭಾವದ ಅಧಿಪತಿಯಾದಂತಹ ಗುರುಗ್ರಹ 2ಯ ಭಾವದಲ್ಲಿ ಉಚ್ಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ಉದ್ಯೋಗದ ನಿಮ್ಮ ಮುಕ್ಕಾಲು ಭಾಗ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಉದ್ಯೋಗದ ವಿಚಾರದಲ್ಲಿ ಮಧ್ಯದ 5 ತಿಂಗಳಲ್ಲಿ ನಿಮಗೆ ಅನೇಕ ವಿಧವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ರಾಹುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಹೋದ ವರ್ಷದಲ್ಲಿಯೂ ಕೂಡ ನೀವು ಅನೇಕ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸವನ್ನು ಹೋಗುವಂತಹ ಯೋಗ ಇತ್ತು. ಧಾರ್ಮಿಕ ಪ್ರವಾಸಗಳು ಅಂದರೆ ಯಾವುದೋ ತೀರ್ಥಕ್ಷೇತ್ರ, ದೇವಸ್ಥಾನ ಇತ್ಯಾದಿಗಳಿಗೆಲ್ಲ ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಹೋದ ವರ್ಷದಲ್ಲಿಯೂ ಕೂಡ ನೀವು ಮಾಡಿದ್ದೀರಿ. ಈ ವರ್ಷದಲ್ಲಿಯೂ ಕೂಡ ಅದು ಮುಂದುವರಿಯುತ್ತೆ. ಒಂದಷ್ಟು ಧಾರ್ಮಿಕ ಸ್ಥಳಗಳಿಗೆ ಹೋಗುವಂಥದ್ದು, ಅಂತಹ ಸಂದರ್ಭಗಳೆಲ್ಲ ಉಂಟಾಗುತ್ತೆ. ಇನ್ನು ಕೇತುಗ್ರಹ ನಿಮಗೆ 3ಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಇದು ಹಣಕಾಸಿನ ವಿಚಾರಕ್ಕೆ ಉತ್ತಮ, ಜೊತೆಗೆ ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ನಿಮಗೆ ಉಂಟಾಗುತ್ತೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ನಾವು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮೊದಲ 5 ತಿಂಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಆಯಿತಾ, ಮೊದಲ 5 ತಿಂಗಳು ಹೋದ ವರ್ಷ ಹೇಗಿತ್ತು ಅದೇ ಥರನೇ ಇರುತ್ತೆ. ಅದಾದಮೇಲೆ ಮಧ್ಯದ 5 ತಿಂಗಳಿದೆಯಲ್ಲ, ಅದು ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ತುಂಬ ಚೆನ್ನಾಗಿದೆ. ಯಾವುದು? ಮಧ್ಯದ 5 ತಿಂಗಳು, ಜೂನಿಂದ ಹಿಡಿದು ಅಕ್ಟೋಬರ್ ಕೊನೆವರೆಗೆ. ಆಯಿತಾ, ತುಂಬ ಚೆನ್ನಾಗಿದೆ. ಇನ್ನು ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಏನು ಹೇಳಿ ಕೆಲವೊಂದು ವಿಚಾರದಲ್ಲಿ ಜೋಪಾನವಾಗಿರ್ಬೇಕು. ಹೇಳಿದ್ನಲ್ಲ, ಹಣಕಾಸಿನ ವಂಚನೆಗಳು ಉಂಟಾಗೋದಕ್ಕೆ ಒಂಚೂರು ಅವಕಾಶ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಏನು ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ಈ ವರ್ಷ ನಿಮ್ಗೆ ಒಟ್ಟಿನಲ್ಲಿ ತುಂಬ ಚೆನ್ನಾಗೇ ಇದೆ. ಯಾಕಂದರೆ 1-2 ವರ್ಷದಿಂದ ನೀವು ಒದ್ದಾಡಿದ್ದೀರಿ. ಆ ಒದ್ದಾಟ ಎಲ್ಲ ಏನು ಕಮ್ಮಿ ಆಗುತ್ತೆ. ಈ ಮಧ್ಯದ 5 ತಿಂಗಳಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಹೋದ ವರ್ಷ ನೋಡಿದರೆ, ಹೋದ ವರ್ಷ ನಿಮ್ಗೆ ಇಡೀ ವರ್ಷ ಕೂಡ ಕಷ್ಟ ಇತ್ತು. ಈ ವರ್ಷ ಹಾಗಿಲ್ಲ. ಮಧ್ಯದ 5 ತಿಂಗಳು ತುಂಬ ಚೆನ್ನಾಗಿದೆ ಅಲ್ವಾ? ಹಾಗಾಗಿ ಈ ವರ್ಷ ಒಂಥರ ತುಂಬ ಚೆನ್ನಾಗಿದೆ ಅಂತಲೇ ವಿವೇಚನೆ ಮಾಡಬಹುದು. ಒಟ್ಟಿನಲ್ಲಿ ಈ ವರ್ಷದಲ್ಲಿ ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಅದರಲ್ಲಿ ಮೊದಲ 5 ತಿಂಗಳು ಜನವರಿಯಿಂದ ಹಿಡಿದು
ಜೂನ್ವರೆಗಿನ ಒಂದು ಸಮಯದಲ್ಲಿ ಆದಷ್ಟು ಈಶ್ವರ ದೇವರ ಒಂದು ಆರಾಧನೆಯನ್ನು ಮಾಡಬೇಕು. ಈಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಮಸ್ಕಾರ ಮಾಡ್ಕೊಳ್ಳುವಂಥದ್ದು, ಈಶ್ವರ ದೇವರಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರಗಳನ್ನು ಓದುವಂಥದ್ದು, ಇಂಥದ್ದನ್ನೆಲ್ಲ ಮೊದಲ 5 ತಿಂಗಳಲ್ಲಿ ಮಾಡ್ಕೊಳ್ಬೇಕು. ಒಟ್ಟಲ್ಲಿ ಇಡೀ ವರ್ಷದಲ್ಲಿಯೂ ಕೂಡ ಆದಷ್ಟು ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ.